ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಬ್ಯಾಚುಲರ್ಸ್ನ. ಹೆಂಡ್ತಿ ಇಲ್ದಾಗ ಗಂಡದಿರ್ತಾರಲ್ಲ, ಆ ಗಂಡಂದಿರನ್ನ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇವತ್ತು. ಎಲ್ಲರೂ ಕೈ ಕೊಟ್ಟಾಗ ಅಡುಗೆ ಮಾಡೋದು ಹೆಂಗೆ ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮಳೆ ಅಯ್ಯೋ ಶುರುವಾಯಿತು ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ನಿಂಬೆಹಣ್ಣು, ಇಷ್ಕಿ ಹಿಂಡಿ. ಸಿಕ್ಕಾಪಟ್ಟೆ ಸೊಳ್ಳೆ ಬೇರೆ ಜಾಸ್ತಿ ಆಗಿದ್ದಾವೆ. ರಾತ್ರಿ ಮಲಗುವಾಗ ಇಟೇ ದಪ್ಪ ಇರ್ತವೆ, ಬೆಳಗ್ಗೆ ಎದ್ದು ನೋಡಿದ್ರೆ ಇಷ್ಟು ದಪ್ಪ ಆಗಿರ್ತವೆ. ಅಯ್ಯೋ ಇವು ಎಲ್ಲ ಒಂದೇ ರಕ್ತ ಹಂಚ್ಕೊಂಡು ಬದುಕ್ತಾ ಇದ್ದೀವಿ ಒಂದೇ ಮನೇಲಿ. ನನಗೆ ಯಾಕೋ ಒಂದು ಹಂತದಲ್ಲಿ ನಾನು ಮಾಡ್ತಾ ಇರೋದೆಲ್ಲ ರಾಂಗ್ ಅಂತ ಸಖತ್ ಅನ್ನಿಸ್ತು. ನೀವು ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿ ಲೈಫ್ನ. ಹಣ ಸಂಪಾದನೆ ಮಾಡಿ, ಹಣದ ಜೊತೆ ಜೀವನನ ಎಂಜಾಯ್ ಮಾಡಿ. ಯಾಕಂದರೆ ನೀವು ಸಂಪಾದನೆ ಮಾಡಿದ ಹಣನೂ ಒಂದಿನ ನಿಮಗೆ ಶತ್ರು ಆಗುತ್ತೆ. ನನ್ನ ಮಗಳು ಒಂದು ಸರಿ ಬಂದು ಕೇಳ್ತು, ಡ್ಯಾಡಿ ನೀವು ಯಾವತ್ತೂ ಕುಡಿಬೇಡಿ ಒಳ್ಳೇದಲ್ಲ ಹಾಗೆ ಅಂತ ಒಂದು 2-3 ಸರಿ ಹೇಳ್ತು. ಮಗಳಿಗೋಸ್ಕರ ನಾನು ಚೆನ್ನಾಗಿ ಬದುಕಬೇಕಲ್ವ, ಅದಕ್ಕೋಸ್ಕರ. ಮಗ ಇವು ಅವನು ರಾಜ್ಕುಮಾರ ಬರ್ತಾನೆ ಇನ್ನೊಂದು ಸ್ವಲ್ಪ ದಿನ, ನೋಡಿ ಹೆಂಗೆ ಆಯ್ತಾನೆ ಅಂತ ಅವನು, ನಮ್ಮ ಅಪ್ಪಾಜಿ ಅವನು. ಬಂಧುಗಳೇ ನಮಸ್ತೆ. ನೆನ್ನೆ ಬೆಂಗಳೂರಿಂದ ಬಂದೆ. ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಇದು ಮಾಡಿದ್ದೇ ಹೊರಗಡೆ. ಈಗ ಹೆಂಗೆಲ್ಲ ಜಾಗ ಇದೆ ಈ ಥರ ಬಾಲ್ಕನಿಲಿ ಕೂತ್ಕೊಂಡು ಕ್ಯಾಂಪಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮನೆ ಮಾಡಿದ್ವಿ. 2 ವರ್ಷಕ್ಕೆ ಒಂದೇ ವೀಡಿಯೋ ಮಾಡಿದ್ದಿಲ್ಲಿ. ನನ್ನ ಹೆಂಡ್ತಿ ಜೊತೆ ಒಂದು ಸರಿ ಕೂತ್ಕೊಂಡು ಮಾಡಿದ್ದೆ. ಈಗ ಹೆಂಡ್ತಿ ಇಲ್ಲ ಪಕ್ಕದಲ್ಲಿ, ನಾನು ಒಬ್ಬನೇ. ಮತ್ತು ನನ್ನ ಹಿಂದ್ಗಡೆ ಈಗ ಕ್ಯಾಮ್ರಾಮ್ಯಾನು ಅವರಿದ್ದಾರೆ. ಏನಾದರೂ ಒಂದು ಕುಕ್ಕಿಂಗ್ ಮಾಡಿಬಿಡೋಣ ಇವತ್ತು. ಮಳೆ ಬೇರೆ ಸಿಕ್ಕಾಪಟ್ಟೆ, ಇವತ್ತೇ ಏನೋ ಮಾಡೋಣ ಅಂತ ಹೊಟ್ಟಿದ್ದೀವಿ, ಸಿಕ್ಕಾಪಟ್ಟೆ ಗುಡುಗು ಹೊಡಿತಾ ಇದೆ. ಈಗ ಗ್ಯಾಸಿನ ಸಮಸ್ಯೆ ಬೇರೆ ಆಗೋಗಿದೆ ಎಲ್ಲ ಕಡೆ. ಗ್ಯಾಸ್ ಇಲ್ದಿರುವಾಗ ನಮ್ಮದು ಈ ಸ್ಟವ್ ಇದೆಯಲ್ಲ, ಈ ಸ್ಟವಲ್ಲೇ ಅಡುಗೆ ಮಾಡೋಣ ಅಂದ್ಬಿಟ್ಟು ಈಗ ಸೌದೆ ಒಲೆ ಅಡುಗೆ. ಚಿಕನ್ ಫ್ರೈ ರೈಸಿನ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು, ದೋಸೆ ಜೊತೆನೂ ತಿನ್ಬೋದು. ಹಾಗಾಗಿ ಚಿಕನ್ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ವೀಕ್ ಫೀಲ್ ಆಗ್ತಾಯಿದ್ದೀನಿ ನಿಮಗೆ, ಯಾಕೆಂದರೆ ಬೆಂಗಳೂರಿಂದ ಮಗಳು ಬಿಟ್ಟು ಬಂದಮೇಲೆ ಒಂದು ಸ್ವಲ್ಪ ಯಾಕೋ ಮಿಸ್ ಮಾಡ್ಕೊಳ್ಳೋದು ಜಾಸ್ತಿ ಆಗಿದೆ. ಅದಕ್ಕೆ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಬಂದೆ. ಮನಸ್ಸೇ ಆಗ್ತಾಯಿಲ್ಲ ಆ್ಯಕ್ಚುಲಿ ಮಗಳನ್ನ ಬಿಟ್ಟು ಇದು ಮಾಡೋದಕ್ಕೆ. ಮಳೆ ಅಯ್ಯೋ ಶುರುವಾಯಿತು ಕಡ್ಗೆ ಒಳಗೆ. ಇದೇನು ನಮ್ಮ ಜೊತೆ ಏನು ಜೂಟಾಟ ಆಡ್ತಾಯಿತ್ತಾ? ಮಳೆ ಕಳ್ಳ ಪೊಲೀಸ್ ಆಟ ಆಡ್ತಾಯಿತ್ತಾ? ಜಸ್ಟ್ ಹಿಂಗೆ ಎತ್ತಿ ಇಡ್ತಾ ಇದ್ದೀವಿ. ನಾನು 2 ಐಟಮ್ ಇಡ್ಬೇಕು, ಮತ್ತೆ ಬಂದು ನೋಡಿ ಶುರುವಾಯಿತು. ಯಾವ ಟೈಮಲ್ಲಿ ಹೆಂಗೆ ಆಟ ಆಡುತ್ತೆ ಅಂತ ಗೊತ್ತಿಲ್ಲ. ಮತ್ತೆ ಇಲ್ಲಿ ತಗೊಂಬಂದರೆ ಶುರು ಆಗುತ್ತೆ. ಏನೋ ಒಂದು ಹೊಸ್ದಾಗಿ ಮಾಡೋಣ ಅಂತ ಹೋದು ಹೊರಗಡೆ ಕ್ಯಾಂಪಿಂಗ್ನ, ಹಿಂಗಾಗೋಯ್ತು. ಮಳೆ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಗ್ಯಾಸ್ ಇಲ್ವಲ್ಲ ಅಂದೆ, ಬಡ್ಡಿ ಮಗೊಂದು ಗ್ಯಾಸಲ್ಲೇ ಮಾಡ್ಬೇಕು ನನ್ನ ಮಗನೇ ನೀನು ಅಂತ ಅಂದ್ಬಿಟ್ಟು ಗ್ಯಾಸ್ ಕರ್ಸ್ಕೊಂತ ಒಳಗೆ. ಈಗ ನಮ್ಮನ್ನ ಕ್ಯಾಂಪಿಂಗ್ ಮಾಡೋಕ್ಕೆ ಸಖತ್ ಆಸೆ ಆಗಿದೆ. ಹೊರಗಡೆ ಒಂದು ಸ್ವಲ್ಪ ಸೂರ್ಯ ಇರೋದ್ರಿಂದ ಒಂದು ಸೈಡಲ್ಲೇ ಒಂದು ಸ್ವಲ್ಪ ಮಾಡ್ಕೊತಾ ಇದ್ದೀವಿ. ಆಗಿದ್ದಾಗೋಗ್ಲಿ, ಏನಾದ್ರು ಸ್ಟ್ರಗಲ್ ಆಗಲಿ ಮಾಡೇ ಬಿಡೋಣ ಒಂದು. ಏನಂತೀರ ಅಲ್ವಾ? ನೀವು ನನ್ನ ಜೊತೆ ಇದ್ದೀರಲ್ವಾ? ಬನ್ನಿ ಸ್ಟಾರ್ಟ್ ಮಾಡೇ ಬಿಡೋಣ. ಇನ್ನೊಂದೇನು ಅಂದರೆ, ಏನೇ ಪ್ರಾಬ್ಲಮ್ ಆದರೂ ಲೈಫಲ್ಲಿ ದೇರ್ ಶುಡ್ ಬಿ ಸಮಥಿಂಗ್ ಗುಡ್. ಇನ್ನು ಈ ಫ್ಯೂಚರ್ಲಿ ಏನೋ ಒಂದು ಒಳ್ಳೇದಾಗೋದಿರುತ್ತೆ, ಅದಕ್ಕೋಸ್ಕರ ಒಂದು ಕೆಟ್ಟದಾಗುತ್ತೆ ಅನ್ನೋದಂತೂ ನಾನು ಬಿಲೀವ್ ಮಾಡ್ತೀನಿ. ನನ್ನ ಲೈಫಲ್ಲಿ ತುಂಬ ಜಾಗದಲ್ಲಿ ಹಿಂಗಾಗಿದೆ. ಏನಾದರೂ ಒಳ್ಳೇದಾಗಬೇಕು ಅಂದರೆ ನನ್ನ ಲೈಫಲ್ಲಿ ಒಂದು ಕೆಟ್ಟದಾಗಿ ಆಮೇಲೆ ಅದ್ರದ್ದೇ ಸ್ಟೆಪ್ ತಗೊಂಡು ನೆಕ್ಸ್ಟ್ ಏನೋ ಒಂದು ಒಳ್ಳೇದಾಗಿರುತ್ತೆ. ಇವತ್ತು ಮಾಡೋ ಕೆಲಸದಲ್ಲಿ ಏನೋ ಒಂದು ಎಫೆಕ್ಟ್ ಆಯಿತು, ಮೇ ಬಿ ಏನೋ ಒಂದು ಇರ್ಬೋದು ಒಳ್ಳೆಯದು, ಅದಕ್ಕಂತ ಆಯಿತು. ಬನ್ನಿ ಇಲ್ಲೇ ಕೂತ್ಕೊಂಡು ಜಾಗ ಬದಲಾಯ್ತು ಅಷ್ಟೇ. ಅಡುಗೆ ಅದು ಬೇರೆ ಏನು ಚೇಂಜ್ ಆಗಲಿಲ್ಲ. ಹೋಗಿ ನೋಡಿ, ಈಗ ಅರ್ಧ ಕೆ ಜಿ ಚಿಕನ್ನು, ಒನ್ ಟೈಮ್ಗೆ ಅರ್ಧ ಕೆ ಜಿ ಚಿಕನ್ ತಂದಿದ್ವಿ. ಇಬ್ಬರಿಗೂ ಕಾಲು ಕೆ ಜಿ ಅಷ್ಟು. ಓಕೆ, ಈಗ ಮ್ಯಾರಿನೇಟ್ ಗಿಡೋ ಅಂಥ ಸಮಯ. ನನ್ನ ಅಡುಗೆಯಲ್ಲಿ ಯಾವಾಗ ನೋಡಿದ್ರು ನಿಮಗೆ ಮ್ಯಾರಿನೇಟ್ ಮಾಡೋದು ಶುರು ಆಗೋದೇ ನಿಂಬೆಹಣ್ಣಿಂದ, ಆಯಿತಾ? ಏನು ಅಂದರೆ, ಚಿಕನ್ ಕಟ್ ಮಾಡ್ಕೊಂಬಂದಿರೋ ಚಿಕನ್ನು ನಿಂಬೆಹಣ್ಣು ಹಾಕ್ಬಿಟ್ರೆ ಸಾಕು, ಹೀರ್ಕೊಳ್ಳುತ್ತಂಗೆ ಒಳಗಡೆ. ಈ ನಿಂಬೆಹಣ್ಣು ಬಿದ್ದಾಗಲೇ ಚಿಕನ್ ಮಜವೂ ಮಜಾ. ಅದಕ್ಕೆ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ನಿಂಬೆಹಣ್ಣು, ಇಷ್ಕಿ ಹಿಂಡಿ. ನಾನು ಯಾಕೆ ಇದನ್ನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಅಂದರೆ, ಈ ಸ್ಟವ್ ಹಚ್ಕೊಳ್ಳೋಕೆ ಗ್ಯಾಸ್ ಸ್ಟವ್ ಥರ ರಪ್ ಅಂತ ಹಚ್ಕೊಳ್ಳಲ್ಲ. ಇದಕ್ಕೊಂದು ಸ್ವಲ್ಪ ಸರ್ಕಸ್ ಮಾಡೋದಿದೆ. ಈಗ ಆ ಸರ್ಕಸ್ ಮಾಡೋ ಟೈಮಲ್ಲಿ ಇದೊಂದು ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂತ ಮೊದಲೇ ಒಂದು 1/4 ಗಂಟೆ ಮ್ಯಾರಿನೇಟ್ ಮಾಡಿಟ್ರೆ ಸಾಕಿದು. ಇದಕ್ಕೆ ಬೇಕಾಗಿರೋದು ಒಂದಿಷ್ಟು ಖಾರ ಪುಡಿ. ನಾನು ಡಬ್ಬದಲ್ಲಿ ನೀಟಾಗಿ ಏನು ತೆಗಿತಾ ಇಲ್ಲ, ಹೊರಗಡೆ ಕ್ಯಾಂಪಿಂಗ್ ಸ್ಟೈಲ್ ಆಗಿರೋದ್ರಿಂದ ಒಂದು 2 ಅಯ್ಯೋ ಜಾಸ್ತಿ ಆಯಿತು, ಇರಲಿ. ಖಾರ ತಿಂತೀವಿ ನಾವು, ಆಯಿತಾ? ಕ್ಯಾಂಪಿಂಗ್ ಸ್ಟೈಲ್ ಆಗಿರೋದ್ರಿಂದ ನಾವೇನು ದೊಡ್ಡ ಬಾಕ್ಸ್ಗಳು ಅವು ಇವು ಆ ಥರ ಏನು ಇಟ್ಕೊಂಡಿಲ್ಲ. ಸಿಕ್ಕಿದ್ದೆ ಹಾಕ್ತಾ ಇರೋದೇ, ತುಂಬ್ತಾ ಇರೋದೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮನೆಗೆ ಹೆಂಗೆ ತಳಪಾಯ ಇಂಪಾರ್ಟೆಂಟೋ, ಅಡುಗೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಇಂಪಾರ್ಟೆಂಟು. ಒಂದು 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು. ಇವೆಲ್ಲ ಅಭಿಲಾಷ್ ಜೊತೆ ನಾನು ಕ್ಯಾಂಪಿಂಗ್ ಹೋಗ್ತಿದ್ನಲ್ಲ, ಆಗ ಈ ಥರ ಒಂದು ಡಬ್ಬ ರೆಡಿ ಮಾಡ್ಕೊಂಡು ಇಟ್ಕೊತಿದ್ದೆ ಯಾವಾಗಲೂ ನಾವು. ಅವ್ರು ಇಟ್ಕೊತಾಯಿದ್ರು, ಅದನ್ನ ನೋಡ್ಕೊಂಡು ಈ ಡಬ್ಬದೊಳಗೆ ತುಂಬ ಇಟ್ಕೊಂಡಿದ್ದೀನಿ. ನಾನು ಎಲ್ಲಾದರೂ ಕಾರ್ಗಿರಲ್ಲಿ ಕ್ಯಾಂಪಿಂಗ್ ಹೋದರೆ ಬೇಕಾಗುತ್ತೆ ಅಂತ ನಾನು ಹೆಂಡ್ತಿ ತಗೊಂಬಂದಿದ್ದು ಎಲ್ಲಿ ವಿಶಾಲ್ ಮಾರ್ಟಲ್ಲಿ. ಅದು ಅಂತೇನು ಯೂಸ್ ಮಾಡಲಿಲ್ಲ ನಾನು. ಓಕೆ, ಈಗ ಏನು ಹಾಕಿದ್ದೀನಿ ಅಂತಂದರೆ, ಇದಕ್ಕೆ ನಿಂಬೆಹಣ್ಣು ಹಿಂಡಿದ್ದೀನಿ, ಖಾರ ಪುಡಿ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗರಂ ಮಸಾಲ ಚೂರು ಉಳಿದೈತೆ ಕೆಳಗೆ, ಅದನ್ನೆಲ್ಲನೂ ಫುಲ್ಲು ಹಾಕಿ ಖಾಲಿ ಮಾಡ್ತೀನಿ. ಈಗ ಇದಕ್ಕೆ ಯೂಸ್ ಮಾಡ್ತಾ ಇರೋದು ತೇಜು ಮಸಾಲ ಅವ್ರದ್ದು. ನೋ ಪ್ರಮೋಷನ್, ಯಾಕೆಂದರೆ ನಮ್ಮೂರವರೇ ಇವರು, ಹಂಗಾಗಿ ಅವ್ರನ್ನ ಮೆನ್ಷನ್ ಮಾಡಿದೆ. ಇದು ಯಾವುದು ಉಪಾಧ್ಯಾಯ ಚಂದನ ಅಂತ ಇರೋದು, ಅವ್ರದ್ದು ಟರ್ಮರಿಕ್ ಪೌಡ್ರನ್ನು ಯೂಸ್ ಮಾಡ್ತಾಯಿದ್ದೀನಿ.
ಓಕೆ, ಇನ್ನೊಂದು ನಾಟಿ ಟೇಸ್ಟ್ ಅವ್ರದ್ದು ಕೊರಿಯಂಡರ್ ಪೌಡರ್ನೇ ಯೂಸ್ ಮಾಡ್ತಾಯಿದ್ದೀನಿ, ಆಯಿತಾ. ಎಲ್ಲರೂ ಕೊಲಾಬ್ರೇಷನ್ ಇದು ಕೊಟ್ಟಿದ್ದಾರೆ ಪ್ರಮೋಷನ್ಗೆ ಅಂದ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ಜೀರಿಗೆ ಪೌಡ್ರು, ಯಾವುದೋ ಆಚಿ ಅವ್ರದ್ದು ಜೀರಿಗೆ ಪೌಡ್ರ್ ಒಂದು ಸ್ವಲ್ಪ ಹಾಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು, ಎಲ್ಲ ಮಸಾಲೆನೂ ಹಾಕಿ 1-2 ಸ್ಪೂನು, 1 ಸ್ಪೂನ್ ಸಾಕು. ಉಪ್ಪು ಕಮ್ಮಿ ಆದರೆ ಮೇಂಟೈನ್ ಮಾಡ್ಬೋದು, ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ. ತೆಗಿಯೋ ಪ್ರೋಸೆಸ್ ಸಿಕ್ಕಾಪಟ್ಟೆ ದೊಡ್ಡದು. ಸಮುದ್ರದಿಂದ ಉಪ್ಪು ತೆಗಿಯೋ ಪ್ರೋಸೆಸ್ ಇದೆಯಲ್ಲ, ಹಂಗೆ ಆಗ್ಬಿಡುತ್ತೆ ಆಮೇಲೆ. ಓಕೆ, ಇದನ್ನೆಲ್ಲದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಒಂದು ಸ್ಟವ್ ಹಚ್ಚೋದ್ರೊಳಗೆ ಒಂದು 1/4 ಗಂಟೆ ಆಗುತ್ತೆ. ನಾನು ವೆರಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇದು ಎಲ್ಲ ಬ್ಯಾಚುಲರ್ಸ್ಗೂ ನಾನು ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಬ್ಯಾಚುಲರ್ಸ್ನ ಹೆಂಡ್ತಿ ಇಲ್ದಾಗ ಗಂಡದಿರಿರ್ತಾರಲ್ಲ, ಆ ಗಂಡಂದಿರನ್ನ ನಾನು ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಇವತ್ತು. ಹಂಗಾಗಿ ಸಿಂಪಲಾಗಿ ಎಲ್ಲರೂ ಕೈ ಕೊಟ್ಟಾಗ ಅಡುಗೆ ಮಾಡೋದು ಹೆಂಗೆ ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ. ಇದು ಚೆನ್ನಾಗಿ ಮ್ಯಾರಿನೇಟ್ ಮಾಡೋದ್ರಲ್ಲಿ ಒಂಥರ ಮಜಾ ಇದೆ. ಎಂಥ ಮಜಾ ಅಂತಿರೋದೊಂದು, ಕಲ್ಸೋಕ್ಕೆ ಚೆಂದ. ಏನು ಅಂದರೆ ಕಲಿಸುವಾಗಲೇ ಗೊತ್ತಾಗ್ಬಿಡುತ್ತೆ ಅದು ಸ್ವಾದ, ಸ್ಮೆಲ್ಲು. ಎಷ್ಟು ಚೆನ್ನಾಗಿದೆ. ಇನ್ನು ಬೆಂದ ಮೇಲೆ ಅದು ಇನ್ನೂ ಸುಖವಾಗಿರುತ್ತೆ, ಇನ್ನೂ ಹಿತಕರವಾಗಿರುತ್ತೆ, ಇನ್ನೂ ಟೇಸ್ಟಿಯಾಗಿರುತ್ತೆ. ನಾನು ಹೋದ ಜನ್ಮದಲ್ಲಿ ನಾಯಿ ಆಗಿದ್ದೆ ಅನಿಸುತ್ತೆ. ಹಸಿ ಮಾಂಸನೇ ಇಷ್ಟ ಆಗ್ಬಿಡುತ್ತೆ ನನಗೆ. ನಮ್ಮ ಅಮ್ಮ ಇರಬೇಕಾಗಿತ್ತು ಇಷ್ಟೊತ್ತಿಗೆ. ಅದನ್ನಂತೂ ಹೆವಿ ಮಿಸ್ ಮಾಡ್ಕೊತೀನಿ ನಾನು ಹೊರಗಡೆ ಕ್ಯಾಂಪಿಂಗ್ ಮಾಡುವಾಗ. ಅಯ್ಯೋ, ಅದೇನು ಕಮ್ಮಿ ಕುಯ್ ಏನಲ್ಲ, ಈಗ ಕುತ್ಕೊಂಡು ಹೆಂಗೆ ಹಾಡ್ತಾರತ್ತೆ ಅಂತ ಒಚ್ಚಿಡ್ದಂಗೆ ಹಂಗೆ ಆಡ್ತಾರತ್ತೆ. ಅದನ್ನಂತೂ ಹೆವಿ ಮಿಸ್ ಮಾಡ್ಕೊತೀನಿ ನಾನು ಹೊರಗಡೆ ಕ್ಯಾಂಪಿಂಗ್ ಮಾಡುವಾಗ. ಬೆಂಗಳೂರಿಗೆ ಹೋದರೆ ಫ್ಲ್ಯಾಟಲ್ಲಿ ನಾಯಿ ಹಿಡ್ಕೊಬೋದು, ಆದರೆ ಚಿಕ್ಕ ಮನೆ ಅದು. ಆ ಚಿಕ್ಕ ಮನೇಲಿ ಅದು ಹೆಂಗೆ ಹಿಡ್ಕೊಳಕ್ಕೆ ಸಾಧ್ಯ ನಾಯಿನ? ಇಲ್ಲ ಇನ್ನೊಂದು ಬೇರೆ ಮನೆ ಮಾಡ್ಕೋಬೇಕಷ್ಟೇ ಅದಕ್ಕೆ ಅಂತ ಎಕ್ಸ್ಟ್ರಾ. ಓಕೆ, ಚಿಕನ್ ಮ್ಯಾರಿನೇಟ್ಗೆ ಇಟ್ಟಾಯಿತು. ಅದ್ರ ಜೊತೆಗೆ ಹೇಳ್ಬಿಡ್ತೀನಿ ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಅಂತ. 2 ಈರುಳ್ಳಿ, 3 ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು 1 ಕಂತೆ, ಆಮೇಲೆ ಇದು ಇದು ಕರ್ಬೇವಿನ ಸೊಪ್ಪು, ಒಂದಿಷ್ಟು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿನ. ಆಯಿತಾ, ಇಷ್ಟೇ ಸಿಂಪಲ್ ವೆರಿ ಸಿಂಪಲ್ ಅಡುಗೆ ಇವತ್ತು ನಾನು ಮಾಡೋದು ನಿಮಗೆ. ಇದು ಸ್ಟವ್. ಈ ಸ್ಟವ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಗ್ಯಾಸ್ ಇಲ್ದಿದ್ದಾಗ ಈಗ ಸಿಕ್ಕಾಪಟ್ಟೆ ಬೇಡಿಕೆಯಲ್ಲಿರೋ ಅಂಥ ಸ್ಟವ್ ಇದು. ಸಿಕ್ಕಾಪಟ್ಟೆ ಜನ ಕೇಳ್ತಾನೆ ಅವರೇ ಇದನ್ನು, ನನಗೆ ಮೆಸೇಜ್ ಮಾಡ್ತಾರೆ ಕೊಡಿಸಿ ಅಂತ. ನೋಡಿ, ಈ ಟೈಮಲ್ಲಿ ಇದು ಸಿಕ್ಕಾಪಟ್ಟೆ ಸೇಲ್ ಬೇರೆ ಆಗ್ತಾಯಿದೆ ಈಗ ಜಾಸ್ತಿ. ಇದಕ್ಕೊಂದು ಕರ್ಪೂರ ಇಟ್ಬಿಟ್ಟು ಹಿಂಗೆ ಹಚ್ಚಿರೋ ಸಾಕು ಹತ್ಕೊಳುತ್ತೆ. ನಾನು ಕರ್ಪೂರ ಸರ್ಕಸ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ, ಹಂಗಾಗಿ ನಾನು ಸೀಮೆಣ್ಣೆ ಇಟ್ಕೊಬಿಟ್ಟಿದ್ದೀನಿ ಒಂಚೂರನ್ನ ಹಚ್ಚೋಕ್ಕೆ. ಆಯಿತಾ, ಒಂಚೂರು ಹಚ್ಚೋಕ್ಕೂ ಇದು ಬೇಕಲ್ಲ, ಯಾಕೆ ಹುಲ್ಲು ಪೇಪರು ಏನಾದರೂ ಬೇಕಾಗುತ್ತೆ, ಹಾಕ್ಬಿಡ್ತೀನಿ ಒಂಚೂರು ಹುಲ್ಲನ್ನ. ಎಷ್ಟು ಈಸಿ ಹಚ್ಚೋದು ಅಂತ ತೋರಿಸ್ತೀನಿ ನೋಡಿ ನಿಮ್ಗೀಗ. ಆಲ್ರೆಡಿ ಫ್ಯಾನ್ ನೋಡಿ, ಇದ್ರ ಫ್ಯಾನ್ ಇದೆ, ಲೈಟಾಗಿ ಫ್ಯಾನ್ ಇಟ್ಬಿಟ್ಟಿದ್ದೀನಿ ನಾನು. ಆ ಫ್ಯಾನ್ ಹಾಕ್ಬಿಟ್ಟು ಒಂದು ಸ್ವಲ್ಪ, ಆದರೆ ನಾನು ಬೆಂಕಿ ಹಚ್ಚೋವರೆಗೂ ಫ್ಯಾನ್ ಹಾಕಲ್ಲ. ಈಗ ಬೆಂಕಿ ಹಚ್ಚಿದ ಮೇಲೆ ಹಾಕ್ತೀನಿ ನೋಡಿ ಫ್ಯಾನ್ ಹೆಂಗೆ ಉರಿಯುತ್ತೆ ಅಂತ. ಈಗ ಹಂಗೆ ದಗ 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 ಅಂತ ಉರಿಯುತ್ತೆ ಹಂಗೆ. ಅಗ್ನಿದೇವಾಯ ನಮಃ. ಆಗಮನ. ಒಳ್ಳೇದು ಮಾಡಪ್ಪ ಅಗ್ನಿದೇವ. ನೋಡಿ, ಸಿಂಪಲ್, ವೆರಿ ಸಿಂಪಲ್, ಹತ್ಕೊಂಡೇ ಬಿಡ್ತು ಸ್ಟವ್. ಈಗ ಫ್ಯಾನ್ ರೈಸ್ ಮಾಡ್ದಂಗೆ ಇಲ್ಲಿ ಒಳ್ಳೆ ಗ್ಯಾಸ್ ಒಲೆ ಉರಿಯುತ್ತೆ. ಓಕೆ, ಫೈನ್, ವಿಲ್ ಕಮ್ ಟು ದ ಪಾಯಿಂಟ್. ಒಂದು ಬಾಣಲಿ ತಗೋಬೇಕು. ಬಾಣಲಿ ಇಟ್ಟು ಇನ್ನೇನು ಶುರು ಮಾಡ್ಕೊಂಬಿಡೋಣ ನಮ್ಮ ಕ್ಯಾಂಪಿಂಗ್ನ. ಚಿಕನ್ ಫ್ರೈ, ಸಿಂಪಲ್ ವೇ ಆಫ್ ಬ್ಯಾಚುಲರ್ ಚಿಕನ್ ಫ್ರೈ ಟೈಟಲ್ ಇದೆ. ಕ್ಯಾಂಪಿಂಗ್ ಸ್ಟೈಲ್, ಎಲ್ಲ ಬ್ಯಾಚುಲರ್ಸ್ಗೂ ಮಾಡ್ತಾಯಿದ್ದೀನಿ ಇದನ್ನ, ಎಲ್ಲ ಹೌಸ್ ಹಸ್ಬೆಂಡ್ಗಳಿಗೆ ಮಾಡ್ತಾಯಿದ್ದೀನಿ ಇದನ್ನ. ಸ್ವಲ್ಪ ಆಯಿಲು, ಎಷ್ಟೋ ಒಂದು 4-5 ಟೀ ಸ್ಪೂನಷ್ಟು ಆಯಿಲು. ನಾನು 10 ರೂಪಾಯಿದು ಒಂದು ಪ್ಯಾಕೆಟ್ ತೊಗೊಂಬಂದೆ. ಲವಂಗ ಇರುತ್ತೆ ಹಂಗೆ ಹಿಂಗೆ ಅಂದರು, ಏಲಕ್ಕಿ ಇರುತ್ತೆ ಅಂದರು. 10 ರೂಪಾಯಲ್ಲಿ ಇನ್ನೇನು ಕೊಡೋಕ್ಕೆ ಸಾಧ್ಯ ಈಗ? ಅದರಲ್ಲಿ 2 ಮಿಸ್ ಮಾಡಿಬಿಟ್ಟವ್ರೆ, 3 ಮಿಸ್ ಮಾಡವ್ರೆ. ಯಾವುದೋ ಬ್ಲ್ಯಾಕ್ ಪೆಪ್ಪರು, ಮೆಣಸು, ಲವಂಗ ಮಿಸ್ ಮಾಡವ್ರೆ, ಆಮೇಲೆ ಇದು ಮಿಸ್ ಮಾಡವ್ರೆ, ಏನು ಏಲಕ್ಕಿ. ಅದನ್ನ ನೀವು ಹಾಕ್ಕೊಳ್ಳಿ. ಇದು ಕೊಟ್ಟವ್ರು ಪಲಾವ್ ಎಲೆನ, ನನಗೆ ಇದಕ್ಕೆ ಅವಶ್ಯಕತೆ ಇರಲಿಲ್ಲ, ಆದರೂ ಕೊಟ್ಟವ್ರೆ. ಆ ಪಲಾವ್ ಎಲೆ ಜೊತೆ ಸೋಂಪ ಕಾಳು ಒಂದು ಸ್ವಲ್ಪ, ಮತ್ತು ಕಸೂರಿ ಮೇಥಿ, ಅದಷ್ಟಿದ್ದಾವೆ. ಹೆಂಗೋ ಶಾಸ್ತ್ರಕ್ಕೆ ಹಾಕೋಣ, ನಮಗೇನು ತಿನ್ನೋಕೆ ರುಚಿಯಾಗಿದ್ದರೆ ಸಾಕೀಗ. ಬಟ್ ನೀವು ನಾನು ಹೇಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಳ್ಳಿ. ನನಗೊಂದು ಸ್ವಲ್ಪ ಚಕ್ಕೆ, ಲವಂಗ, ಪಲಾವ್ ಮೊಗ್ಗು ಅದೇನೇನೋ ಇದೆ, ಅದನ್ನ ಹಾಕೋಬಿಟ್ಟೆ ನಾನು. ಈಗ ಆದಮೇಲೆ ವೆಲ್ಕಮ್ ಟು ದ ಈರುಳ್ಳಿ ಪಾರ್ಟ್. ನಾನು ಸ್ಟವ್ ಹಚ್ಚೋ ಪ್ರೋಸೆಸ್ಸಲ್ಲಿ ನನ್ನ ಇದು ಹುಲ್ಲಿಂದ ಇದೆಲ್ಲ ಬಂದುಬಿಟ್ಟು ಅದು ಧೂಳು ಡಸ್ಟ್ ಎಲ್ಲ ಬಂದು ಕೂತ್ಬಿಟ್ಟಿದೆ ಇದ್ರ ಮೇಲೆ. ಬಟ್ ಸ್ಟಿಲ್ ಓಕೆ, ಏನು ಪ್ರಾಬ್ಲಮ್ ಏನಿಲ್ಲ, ತಿನ್ಬೋದು. ಈಗ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈರುಳ್ಳಿನ ಬೇಯಿಸ್ಬಿಟ್ರೆ, ಈಗ ಈರುಳ್ಳಿ ಹಾಕಿದ ತಕ್ಷಣ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು. ಇದು ಹಾಕಿದ ತಕ್ಷಣ ನೋಡಿ ಘಮ ಅನ್ನೋಕ್ಕೆ ಶುರು ಆಯ್ತು ಆಗಲೇ. ಇದೇ ಹಸುವು ಕೊಡೋದು. ಯಾವ ಅಡುಗೆ ಮಾಡೋ ಪ್ರೋಸೆಸ್ಸಲ್ಲಿ ಈಗ ಸ್ಮೆಲ್ ಬರುತ್ತಲ್ಲ, ಇದೇ ನಮ್ಗೆ ಹಸುವನ್ನು ಉಂಟು ಮಾಡೋದು. ನಮ್ಮ ಹುಡುಗನ ಹೆಸರೇನು ಗೊತ್ತಾ? ಹಿಂದ್ಗಡೆ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾರೆ ನಮ್ಮ ಹುಡುಗನ ಹೆಸರು ರಾಮ. ಬಾ ನೋಡ್ಬಾ ಇಲ್ಲಿ, ಚೆನ್ನಾಗಿದೆಯಾ? ನಮ್ಮ ರಾಮಂಗೆ ಕ್ಯಾಂಪಿಂಗ್ ಅಂದರೆ ಹೆವಿ ಕ್ರೇಜು, ಕಾಪಟ್ಟೆ ಇಷ್ಟ ಅವನಿಗೆ. ಅವನೇ ಪ್ರೆಷರ್ ಮಾಡಿ ಇವತ್ತು ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾವನೆ. ನನಗಂತೂ ಭಾರಿ ಖುಷಿ ಆಗೋಯ್ತು ಅತ್ಲಿಗೆ. ಒಳ್ಳೆ ಕ್ಯಾಂಪಿಂಗ್ ಪಾರ್ಟ್ನರ್ ಸಿಕ್ದ ಅಂತ. ಹೋಗೋಣ ರಾಮ ಎಲ್ಲರೂ ಹೊರಗಡೆ.
ಅವನು ಯಾಕೆ ಕಾಣಿಸ್ಕೊಂತ ಇಲ್ಲ ಅಂದರೆ ಕಾಣಿಸ್ಕೊತಾನೆ, ಒಂದು ಸ್ವಲ್ಪ ಅವನು ಇನ್ನೂ ಲರ್ನಿಂಗ್ ಸ್ಟೇಜಲ್ಲಿ, ಈಗ ಎಲ್ಲನೂ ಒಂದು ಕಡೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಸ್ಟೇಜಲ್ಲಿದ್ದಾನೆ. ಹಂಗಾಗಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಂಗೆ ಆಯಿತು ಈರುಳ್ಳಿ. ಹಂಗಾಗಿದ ತಕ್ಷಣ ಈ ಹಂತದಲ್ಲಿ ಈಗ ನಾನು ಹಾಕ್ತೀನಿ 3 ಟೊಮೆಟೊ ಹಣ್ಣು ಹೆಚ್ಚಿರೋದು. ಒಂದೊಂದಾಗಿ ಹೆಚ್ಕೊಂಡಿರೋದನ್ನೆಲ್ಲ ಹಾಕ್ತಾಯಿದ್ರೆ ಸಮಾಧಾನ, ಎಲ್ಲ ಕೆಲಸಕ್ಕೆ ಬರ್ತಾವೆ ಅಂತ. ಮಾತ್ರ ನನಗಂತೂ ಈ ಸ್ಟವ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಹೆಂಗೆ ಯೂಸಿಗೆ ಬರೋದು ಗೊತ್ತಾ, ಹೊರಗಡೆ ಕ್ಯಾಂಪಿಂಗ್ ತಗೊಂಡ್ರೆ ಒಂದು ಬ್ಯಾಟ್ರಿ ಇಟ್ಕೊಂಡ್ರೆ ಸಾಕು, ಆ ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂಡ್ರೆ ಆರಾಮಾಗಿ ಫ್ಯಾನ್ ರನ್ ಆಗುತ್ತೆ, ಒಳ್ಳೆ ಗ್ಯಾಸ್ ಹೊರದಂಗೆ ಉರಿಯುತ್ತೆ. ಸುಮಾರು ಅಡುಗೆ ಮಾಡಿದ್ದೀವಿ ಹೊರಗಡೆ, ನಮ್ಮ ಪೂಜಾ ಕೇರ ಚಾನಲಲ್ಲೆಲ್ಲ ನೋಡ್ಬೋದು, ಅದರಲ್ಲೆಲ್ಲ ಇದರಲ್ಲೇ ಅಡುಗೆ ಮಾಡಿರೋದು. ಆಹಾ ಒಳ್ಳೆ ಈಟ್ ಬರ್ತೈತೆ ಮಾತ್ರ. ಎಷ್ಟು ಜನ ಕೇಳ್ತವ್ರೆ ಅಂತೀರ ವಾಟ್ಸಪ್ಪಲ್ಲಿ ಸ್ಟವ್ ಒಣ ಕೊಡಿಸಿ ಅಂತ. ನಾನು ಅವ್ರನ್ನ ಕನೆಕ್ಟ್ ಮಾಡ್ತಾನೆ ಇದ್ದೀನಿ, ಎಲ್ಲ ಸೋಲ್ಡ್ ಔಟ್ ಅವ್ರ ಹತ್ರ. ಬಟ್ ಇನ್ನೊಂದು ಬ್ಯಾಚ್ ಬರ್ತಾಯಿದೆ, ಯಾರೆಲ್ಲ ಅರ್ಜೆಂಟಿಗೆ ಕೇಳ್ತಾ ಇದ್ದೀರಾ ಆ ಬ್ಯಾಚಲ್ಲಿ ನಾನು ಅನೌನ್ಸ್ ಮಾಡ್ತೀನಿ. ಇನ್ ಕೇಸ್ ಬಂದಾಗ ಅವಾಗ ತಗೊಂಡ್ರೆ ನಿಮ್ಗೆಲ್ಲರಿಗೂ ಸ್ಟವ್ ಸಿಗುತ್ತೆ. ಗ್ಯಾಸ್ ಇಲ್ದೇ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ಬೋದು. ಈಗಿನ ಪರಿಸ್ಥಿತಿಲಿ ವಾರ್ ನಡೀತಾ ಇರೋದ್ರಿಂದ ವಿತೌಟ್ ಗ್ಯಾಸ್ ಫೀಲ್ ತಗೊಂಡು ಸೌದೆ ಒಲೆ ಅಡುಗೆನ ಮಾಡ್ಬೋದು ನೀವು. ಈಗ ಚಿಕನ್ ಹಾಕ್ಬಿಡೋಣ, ಮ್ಯಾರಿನೇಟ್ ಇಟ್ಟಿದ್ದು ಫೈನ್. ಸಿಯೋಕ್ಕೆ ಶುರು ಆಗ್ಬಿಡ್ತು. ಚಿಕನ್ ನೀರು ಬಿಟ್ಟರೆ ಈಗ ಸಿಯೋದೆಲ್ಲ ಕಂಟ್ರೋಲಿಗೆ ಬರುತ್ತೆ, ಅದಕ್ಕೆ ಪಟ್ಟಂತ ಚಿಕನ್ ಹಾಕದೇ ಇರಲಿ. ಎಷ್ಟೋ ಜನ ಕೇಳ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ಮಾಡೋದು ಹೆಂಗೆ ಹೇಳಿ ಅಂತ. ಯೂಟ್ಯೂಬ್ ಜರ್ನಿನ ನಿಮಗೆ ಬೇಕು ಅಂದರೆ ನಾನು ಹೇಳ್ತೀನಿ ಆ ಥರ ಮಾಡೋದು ಏನು ಎತ್ತ ಅಂತ. ಮುಂದಿನ ವೀಡಿಯೋಗಳಲ್ಲಿ ನೋಡೋಣ. ತುಂಬ ವಿಚಾರ ಹಂಚ್ಕೋಬೇಕು ನಿಮ್ಮ ಜೊತೆ. ನನ್ನ ಲೈಫ್ ಜರ್ನಿ ಹೆಂಗಿತ್ತು ಏನು ಎತ್ತ ಅಂತ ಪ್ರತಿಯೊಂದು ಪ್ರೋಸೆಸ್ನೂ ಹಂಚ್ಕೊತೀನಿ. ಆಮೇಲೆ ಲಾಗ್ಸ್ಗಳು ಮಗಳ ಜೊತೆ ತುಂಬ ಚೆನ್ನಾಗಿ ಬಂತು, ಹಾಗೆ ಹೀಗೆ ಅಂತೆಲ್ಲ ಸುಮಾರು ಜನ ಇಷ್ಟಪಟ್ರಿ. ಆಮೇಲೆ ಒಂದು ಸ್ವಲ್ಪ ಕಂಟೆಂಟ್ ಬೇರೆ ಥರ ಟ್ರಾವೆಲಿಂದ ಹಿಡಿದು ಬೇರೆದೆಲ್ಲ ಚೇಂಜ್ ಆಯ್ತಲ್ಲ. ನನ್ನ ಲೈಫಲ್ಲಿ ಸುಮಾರು ಚೇಂಜಸ್ಗಳು ನಡೀತಾ ಇದೆ ಮುಂದಿನ ದಿನಗಳಲ್ಲಿ. ಯಾಕಂದರೆ ಮಗಳು ನನ್ನ ಜೊತೆನೇ ಇರೋದ್ರಿಂದ ನಾನು ಸ್ಕೂಲಿಗೆಲ್ಲ ನೋಡ್ಕೊಳ್ಳೋದು ಪ್ರತಿಯೊಂದು ಕೂಡ ನಾನೇ ಮಾಡ್ಕೋಬೇಕಾಗತ್ತೆ ಈಗ ನೆಕ್ಸ್ಟು. ಹಂಗಾಗಿ ಲಾಗ್ನು ಮೇಂಟೈನ್ ಮಾಡಬೇಕು. ಲಾಗ್ನ ಡೈಲಿ ಲಾಗ್ ಬೇಕು ಅಂತಂದರೆ ಪೂಜಾ ಕೇರ ಚಾನಲಲ್ಲೇ ನಾನೇ ಹ್ಯಾಂಡಲ್ ಮಾಡ್ತೀನಿ, ಅದನ್ನ ನೋಡ್ಬೋದು. ಇನ್ನು ನೆಕ್ಸ್ಟು ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್, ಸೋ ಮೆನಿ ಚೇಂಜಸ್ ಆರ್ ಹ್ಯಾಪನಿಂಗ್. ಸತೀಶ್ ಹಿರೇಗೌಡ ಏನು ಹಳೇದ್ರಲ್ಲಿ ನೋಡ್ತಾ ಇದ್ರಿ, ಈಗ ಆ ಸತೀಶ್ ಹಿರೇಗೌಡ ಕಾಣದೇ ಇರ್ಬೋದು, ಇಲ್ಲ ಅದ್ರಿಗಿಂತ ರವರವಾಗಿ ಬೆಂಕಿಯಾಗಿ ಬರ್ಬೋದು. ಬಟ್ ಸಮಥಿಂಗ್ ಚೇಂಜ್ ಇಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್. ನಿಮಗೆ ತುಂಬ ವಿಚಾರಗಳು ಮಾತಾಡೋದಿದೆ ನೋಡೋಕೆ ಹೋದರೆ. ಯೂಟ್ಯೂಬ್ದೇ ಆಗಿರ್ಬೋದು, ಕೆಲಸದ್ದಾಗಿರ್ಬೋದು, ನಾನು ಹೆಂಗೆ ಜರ್ನಿ ಮುಗಿಸ್ದೆ, ನಂದು ಹಳ್ಳಿಯಿಂದ ಸಿಂಗಾಪುರ್ವರೆಗೂ ಹೆಂಗೆ ಹೋದೆ, ನಂದು ಲವ್ ಮ್ಯಾರೇಜ್ ಹೆಂಗಾಯಿತು, ಏನು ಎತ್ತ, ತುಂಬ ವಿಚಾರಗಳು ಮಾತಾಡೋದಿದೆ. ಆದರೆ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಮಾತಾಡೋಲ್ಲ. ನನಗೆ ಕೇಳಿ, ಕ್ವಶನ್ ಕೇಳಿ, ನೀವು ಏನು ಬೇಕು ಅದನ್ನು ನಾನು ಆನ್ಸರ್ ಮಾಡೋಂಥ ಪ್ರಯತ್ನ ನೆಕ್ಸ್ಟ್ ವೀಡಿಯೋದಲ್ಲೇ ಮಾಡ್ತೀನಿ. ನಿಮ್ಮ ಕಮೆಂಟ್ಸ್ಗಳೇ ನಂದು ವೀಡಿಯೋದು ಸಬ್ಜೆಕ್ಟು ಟೈಟಲ್ ಆಗಿರ್ತವೆ. ನೆಕ್ಸ್ಟು ನೆಗೆಟಿವ್ ಕಮೆಂಟ್ ಹಾಕ್ತೀರಾ, ನೆಗೆಟಿವ್ ಎಲ್ಲ ಕಡೆನೂ ಇದೆ ಹಾಕೋಕ್ಕೆ. ನೆಗೆಟಿವ್ ಕಮೆಂಟ್ ಹಾಕಿದ್ರು ಅದು ಇನ್ನೂ ಸ್ಟ್ರಾಂಗ್ ಕಂಟೆಂಟ್ ನಮಗೆ. ಯಾರೆಲ್ಲ ನೆಗೆಟಿವ್ ಹಾಕ್ತೀರಾ ಒಂದು ತಿಳ್ಕೊಳ್ಳಿ. ನೆಗೆಟಿವ್ ಕಮೆಂಟ್ ಹಾಕೋದು ಅಂತ ಅಂದರೆ ಅದನ್ನೇ ಏನಾದ್ರು ಟೈಟಲ್ ಮಾಡ್ಕೊಂಡ್ವಿ ಅಂದರೆ ಸಿಕ್ಕಾಪಟ್ಟೆ ಓಡುತ್ತೆ ವೀಡಿಯೋ. ಎಷ್ಟೋ ಜನ ಹಾಳು ಮಾಡೋಕ್ಕಿಂತ ಪ್ರಯತ್ನ ಮಾಡ್ತಾರಲ್ಲ ನೆಗೆಟಿವ್ ಕಮೆಂಟ್ ಹಾಕಿ, ಹಂಗೆ ಹಿಂಗೆ ಮಾಡ್ಬೇಕು ಹಿಂಗೆ ಅಂತ. ನಿಜವಾಗ್ಲೂ ನೀವುಗಳೇ ಬೆಳೆಸ್ತಾ ಇರೋದು ಎಲ್ಲ ಯೂಟ್ಯೂಬರ್ಸ್ನು. ಅದು ಬ್ಲ್ಯಾಕ್ ಡಾರ್ಕ್ ವರ್ಡ್ ಆಫ್ ಯೂಟ್ಯೂಬ್ ಅಂತ ಹೇಳ್ತೀವಲ್ಲ, ಅದೇ ಅದು. ಯಾರೆಲ್ಲ ಹೇಟ್ ಮಾಡ್ತೀರ ಯೂಟ್ಯೂಬರ್ಸ್ನ, ಅವರಿಂದನೇ ಅವ್ರು ಬೆಳೆಯೋದು, ಇದಂತೂ ಸತ್ಯ. ಪ್ರೀತಿ ಮಾಡೋರು ಬೆಳೆಸಲ್ಲ ಅಂತಲ್ಲ, ಪ್ರೀತಿ ಮಾಡೋರು ನೋಡ್ಬಿಟ್ಟು ಸುಮ್ಮನಾಗ್ತಾರೆ. ಕಮೆಂಟ್ ಮಾಡ್ತಾರೆ ನೋಡಿ ಇವರು ಹಂಗೆ ಹಿಂಗೆ ಅದು ಇದು ಅಂತ. ಆ ಕಮೆಂಟ್ ಮಾಡಿದಾಗ ಯೂಟ್ಯೂಬ್ ನೀನು ಏನು ಮಾಡ್ತಾಯಿದ್ಯಾ ಏನು ಎತ್ತ ಅಂತ ಯಾವ್ದನ್ನ ಏನು ಗಮನಿಸಲ್ಲ. ಅದು ಕಮೆಂಟ್ ಬೀಳ್ತಾ ಇದೆ ಅಂದಾಗ ಇದು ಇಂಟ್ರಾಕ್ಷನ್ ನಡೀತಾ ಇದೆ ಕೆಳಗೆ ಅಂತ ಅಂದ್ಬಿಟ್ಟು ಆ ವೀಡಿಯೋ ಪುಷ್ ಆಗಿ ಚೆನ್ನಾಗಿ ಓಡ್ತವೆ. ಅಲ್ಲಿಗೆ ನೀವು ಎಷ್ಟು ಜನ ಬೀಳಿಸ್ಬೇಕು ಅಂತ ಓಡಾಡ್ತಿರ್ತೀರ ಒಬ್ಬ ಯೂಟ್ಯೂಬರ್ನ, ಯಾರನ್ನಾಗಿರಲಿ, ನೀವುಗಳೇ ಬೆಳೆಸೋದು, ನೀವುಗಳು ನಮಗೆ ದೇವರು. ಫೈನಲಿ ಅಡುಗೆ ಆಲ್ಮೋಸ್ಟ್ ಎಂಡಿಗೆ ಬಂದಿದೆ. ಏನಿಲ್ಲ, ಒಂದು ಸ್ವಲ್ಪ ರೈಸ್ ಮಾಡ್ಕೊಂಡು ಇದ್ರ ಜೊತೆ ತಿಂತೀವಿ. ನಾನು ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಬಿಡ್ತೀನಿ. ಇದಕ್ಕೆ ಬೇಗ ಒತ್ತುತ್ತಾ ಇದೆ, ಹಂಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಬಿಡ್ತೀನಿ. ಒಂಚೂರು ನನಗೆ ಗ್ರೇವಿ ಬೇಕು, ಹಂಗಾಗಿ ಹಾಕೋಬಿಟ್ರೆ. ಸಿಕ್ಕಾಪಟ್ಟೆ ಸೊಳ್ಳೆ ಬೇರೆ ಜಾಸ್ತಿ ಆಗಿದ್ದಾವೆ. ಅಯ್ಯೋ, ಮನೇಲೇನು ಮನ್ಗಾಕ್ಬಿಡ್ತಾ ಇಲ್ಲ. ಜೇನಿಗೆ ಒಡೆದೆ ಬುಡಿಸ್ದಂಗೆ ಆಗಿದ್ದಾವೆ ಸೊಳ್ಳೆ. ರಾತ್ರಿ ಮಲಗುವಾಗ ಇಟೇ ದಪ್ಪ ಇರ್ತವೆ ಸೊಳ್ಳೆ. ಬೆಳಗ್ಗೆ ಅದು ನೋಡಿದ್ರೆ ಇಷ್ಟು ದಪ್ಪ ಆಗಿರ್ತವೆ. ಅಯ್ಯೋ, ಇವು ಎಲ್ಲ ಒಂದೇ ರಕ್ತ ಹಂಚ್ಕೊಂಡು ಬದುಕ್ತಾ ಇದ್ದೀವಿ ಒಂದೇ ಮನೇಲಿ. ಅದೇನು ಕಮ್ಮಿ ಸೊಳ್ಳೆನಾ? ತರೀಕೆ ಕಡಿಮೆ ಅಂದರೆ ಒಂದು 100-200 ಇದ್ದಾವೆ ಮನೆಯೊಳಗೆ. ನಮ್ಮ ಅಣ್ಣ ತಮ್ಮದಿರಾಗೋದ್ರು ಎಲ್ಲರೂ ಈಗ ಸೊಳ್ಳೆಗಳು. ಹಂಗಂತ ನನ್ನ ಹೇರ್ ಸ್ಟೈಲ್ ಚೇಂಜ್ ಆಗಿದೆ, ನನ್ನ ಮೀಸೆ ಎಲ್ಲ ಬದಲಾಗಿದೆ. ಏನಾದರೂ ಏನು ಅನಿಸ್ತಾಯಿದೆ, ಇದು ಚೆನ್ನಾಗಿದೆಯೋ ಹಳೇದು ಚೆನ್ನಾಗಿತ್ತು, ಒಂದು ಸ್ವಲ್ಪ ಮೀಸೆ ಬಿಟ್ಟಿದ್ದೆ. ಹೇರ್ ಸ್ಟೈಲ್ ನಾರ್ಮಲಿ ಇದೇ ಹೇರ್ ಸ್ಟೈಲ್ ಇಡ್ತೀನಿ ನಾನು, ಆದರೆ ಮೀಸೆ ಒಂದು ಸ್ವಲ್ಪ ಕಮ್ಮಿ ಮಾಡಿ ಕಮ್ಮಿ ಮಾಡ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ ನೋಡೋಣ. ಡೇ ಬೈ ಡೇ ಬಿಕಮಿಂಗ್ ಯಂಗ್ ಹಿರೇಗೌಡ. ಯೂತ್ ಈಸ್ ಕಮಿಂಗ್ ಬ್ಯಾಕ್. ಎಲ್ಲರೂ ಬೆಳೆದು ವಯಸ್ಸಾಗಿ ಮರಣಾವಸ್ಥೆಗೆ ಹೋದರೆ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಬರ್ತಾ ಟೀನೇಜರಿಗೆ ಬಂದು ಆಮೇಲೆ ಮತ್ತೆ ಮಗುವಾಗಿ ಮತ್ತೆ ತಾಯಿ ಗರ್ಭ ಸೇರಿಬಿಡ್ತೀನಿ. ರಮ್ಮ, ನಿನಗೆ ಗ್ರೇವಿ ಬೇಕಾ ಇದರಲ್ಲಿ? ಹಾಂ, ಹಂಗಾರೆ ಒಂಚೂರು ಗ್ರೇವಿ ಥರನೇ ಮಾಡಿಬಿಡ್ತೀನಿ. ಹೊರಗಡೆ ಹೋದಾಗ ಜಸ್ಟು ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ಅಡುಗೆ ಇದೊಂದು, ಆಯಿತಾ? ಘಮ ಅಂತ ಇದ್ದೇನೆ.
ಸೌದೆ ಒಲೆದು ಹೊಗೆ ಎಲ್ಲ ಬಂದು ಸೌದೆ ಹುರಿದಿದ್ದು ಹೊಗೆ ಎಲ್ಲ ಬಂದು ಒಳಗಡೆ ಸೇರಿ ಅದೊಂಥರ ಕುಕ್ಕು ಟೇಸ್ಟು ಸಕ್ಕತ್ತಾಗಿ ಆಗ್ತಾಯಿದೆ. ಒಂದು ಸ್ವಲ್ಪ ಹೊತ್ತು ಹಿಂಗೆ ಮುಚ್ಚಿಡ್ತೀನಿ. ಈಗ ಇದ್ರ ಮೇಲೆ ಇಷ್ಟೆಲ್ಲ ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಯಿತು, ಆದರೂ ಉದುರಿಸ್ಬಿಡ್ತೀನಿ, ಯಾಕಂದರೆ ವೇಸ್ಟ್ ಆಗ್ಬಿಡುತ್ತೆ ನಾಳೆಗೆ. ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಮಜಾ ಆಲ್ಮೋಸ್ಟು ಏನು ಗೊತ್ತಾ, ಯಾವುದೇ ಅಡುಗೆ ಮಾಡಿದ್ರು ಅದರಲ್ಲೂ ಒಂದು ಸ್ವಲ್ಪ ಸೊಪ್ಪುಗಳು ಇದ್ಬಿಟ್ರೆ ಚೆಂದ, ತಿನ್ನೋಕ್ಕೂ ಚೆಂದ, ಆರೋಗ್ಯಕ್ಕೂ ಚೆಂದ. ಅದು ಒಂದು ಸ್ವಲ್ಪ ರುಚಿ ನೋಡಲ್ಲ ಗ್ರೇವಿ ಹೆಂಗೆ ಬಂದಿದೆ ಅಂತ. ಅಯ್ಯೋ ಸುಟ್ಕೊಂಡೆ, ಅಯ್ಯೋ ಸಖತ್ತಾಗಿ ಬಂದೈತೆ. ಸಿಂಪಲ್ ಆ್ಯಂಡ್ ಕ್ರೇಜಿಯಾಗಿ ಬಂದಿದೆ. ಮ್ಯಾರೇಜ್ ಲೈಫಿಂದ ಬ್ಯಾಚುಲರ್ ಲೈಫ್ಗೆ ಕನ್ವರ್ಟ್ ಆಗೋದ್ರಲ್ಲಿ ಒಂಥರ ಮಜಾ ಇದೆ, ಮೋರ್ ಫ್ರೀಡಮ್ ಅಂತ. ಆಮೇಲೆ ಎಷ್ಟೋ ಜನ ಕೇಳ್ತಾಯಿದ್ದಾರೆ, ಹಿರೇಗೌಡ್ರೆ ನಿಮ್ಮ ಸಣ್ಣ ಆಗ್ತಾಯಿದ್ದೀರಲ್ಲ ಅದ್ರ ಗುಟ್ಟೇನು ಹಾಗೆ ಹೀಗೆ ಅಂತ ಎಷ್ಟೋ ಜನ ಕೇಳ್ಬೋದು. ಅದ್ರ ಗುಟ್ಟು ಏನಿಲ್ಲ, ಜೀವನದಲ್ಲಿ ಟೆನ್ಷನ್ ತಗೊಬೇಕು, ಮಾನಸಿಕವಾಗಿ ಚಿತ್ರಹಿಂಸೆ ತಗೊಬೇಕು, ಜೀವನದಲ್ಲಿ ನೊಂದುಬಿಟ್ಟು ಊಟ ಬಿಡಬೇಕು, ಅವಾಗ ತಾನಾಗೇ ಸಣ್ಣ ಆಗ್ತೀರ. ಹಂಗೀಗ ಸಣ್ಣ ಆಗಿದ್ದೀನಿ ನಾನು, ಊಟನೇ ಮರೆತು ಬಿಡ್ತೀನಿ, ಹಾಗಾಗಿ ಸಣ್ಣ ಆಗಿದ್ದೀನಿ. ಅದು ಒಂದು. ಇನ್ನೊಂದೇನು ಅಂದರೆ ನಾರ್ಮಲಿ ವರ್ಕೌಟ್ ಮಾಡುವಾಗ ಅದು ಒಂದು ಟೆಕ್ನಿಕ್ ಇದೆ. ಇನ್ನೊಂದೇನು ಅಂದರೆ ನಾನು ಜಾಸ್ತಿ ಒಂದು 14 ಗಂಟೆ ಕೂರ್ತಾಯಿದ್ದೆ ನನ್ನ ಲೈಫಲ್ಲಿ. ಇದು ನಮ್ಮ ದೇಹನ ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಓಡಾಡ್ತಾ ಇದ್ದೀವಿ ಅಂದರೆ ಒಂದು ಬೈಕ್ ಥರ, ಅದಕ್ಕೆ ಪೆಟ್ರೋಲ್ ಬೇಕಲ್ವಾ, ಆ ಪೆಟ್ರೋಲೇ ಕ್ಯಾಲರೀಸು. ನಾವು ಓಡಾಡ್ತಿದ್ದೀವಿ ಅಂದರೆ ಪೆಟ್ರೋಲ್ ಬೇಕು. ನಾವು ಓಡಾಡ್ತಾನೆ ಇಲ್ಲ ಅಂತ ಅಂದರೆ, ಗಾಡಿ ನಿಲ್ಲಿಸಿದ್ದೀವಿ ಅಂದರೆ ಅದಕ್ಕೇನು ಬೇಕಾಗಿಲ್ಲ. ಹಾಗೆ ನಾವು ಜಾಸ್ತಿ ಕೆಲಸ ಮಾಡ್ತಾಯಿಲ್ಲ ಅಂತ ಅಂದರೆ ಜಾಸ್ತಿ ಊಟ ಕೊಡಬಾರ್ದು ದೇಹಕ್ಕೆ. ಓಡಾಟ ಜಾಸ್ತಿ ಇದೆ, ಕೆಲಸ ಜಾಸ್ತಿ ಇದೆ ಅಂತ ಅಂದಾಗ ಊಟ ಜಾಸ್ತಿ ಕೊಡಬೇಕು, ಇಂಧನ ಜಾಸ್ತಿ ಬೇಕು. ಹಂಗಾಗಿ ನನ್ನ ಕೆಲಸ ನಾನು ಅರ್ಥ ಮಾಡ್ಕೊಂಡೆ. ನಾನು ಸುಮ್ಮನೆ ಕುತ್ಕೊಂಡೇ ಕೆಲಸ ಮಾಡ್ತಿರೋನಿಗೆ ಇಷ್ಟೇ ಸಾಕು ಊಟ. ತುಂಬ ಜಾಸ್ತಿ ಕೆಲಸ ಮಾಡಿದಾಗ ಜಾಸ್ತಿ ಊಟ ಬೇಕು, ಹಿಂಗೆ ಅನ್ನಿಸ್ತು. ಹಂಗಾಗಿ ಊಟನ ಕಮ್ಮಿ ಮಾಡೋ ಅಂಥ ಪ್ರಯತ್ನ ಮಾಡಿದೆ. ಹಂಗಾಗಿ ಸಣ್ಣ ಆಗಿದ್ದೀನಿ. ಒಂದು ಸ್ವಲ್ಪ ದೇಹದ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ಊಟನೇ ಬಿಟ್ಟು ಬದುಕ್ತಾ ಇದ್ದರೆ ಆಗಲ್ಲ. ವೆಜಿಟೇಬಲ್ ಜಾಸ್ತಿ ತಗೋಬೇಕು. ಕುಡಿಯೋದನ್ನು ಸಿಕ್ಕಾಪಟ್ಟೆ ಕಡಿಮೆ ಮಾಡಿದ್ದೀನಿ. ನನಗೆ ಯಾಕೋ ಒಂದು ಹಂತದಲ್ಲಿ ನಾನು ಮಾಡ್ತಾ ಇರೋದೆಲ್ಲ ರಾಂಗ್ ಅಂತ ಸಖತ್ ಅನ್ನಿಸ್ತು. ನನ್ನ ಮಗಳು ಒಂದು ಸರಿ ಬಂದು ಕೇಳ್ತು, ಡ್ಯಾಡಿ ನೀವು ಯಾವತ್ತೂ ಕುಡಿಬೇಡಿ ಒಳ್ಳೆಯದಲ್ಲ ಹಾಗೆ ಅಂತ ಒಂದು 2-3 ಸರಿ ಹೇಳ್ತು. ಆವಾಗ ನನಗೆಲ್ಲೋ ಒಂದು ಕಡೆ ಫೀಲ್ ಆಯಿತು ಅಲ್ವಾ. ಆದರೆ ನನ್ನ ಮಗಳು ಏನೇ ಆಗಲಿ ಅದು ನನ್ನೊಳಗಿಂದ ಬಂದಿರೋದಲ್ವ, ಅದು ನನ್ನ ಆರೋಗ್ಯದ ಬಗ್ಗೆ ತುಂಬ ಯೋಚನೆ ಮಾಡುತ್ತೆ. ಹಾಗಾಗಿ ಅದು ಹೇಳಿದ್ದು, ಡ್ಯಾಡಿ ಕುಡಿಬೇಡಿ, ನೀವು ಯಾವತ್ತೂ ಕುಡಿಬಾರ್ದಂಗೆ ಹಿಂಗೆ ಅಂತ ಹಿಂಸೆ ಮಾಡ್ತಾಯಿತ್ತು. ಬೇಜಾರು ಮಾಡ್ಕೊತಿತ್ತು, ಯಾವಾಗಲೂ ಬೇಜಾರು ಮಾಡ್ಕೊಳ್ಳೋದು, ಯಾವತ್ತೂ ಕುಡಿಬೇಡಿ ಅಂತ. ದೇಹದ ಬಗ್ಗೆ ಕಾಳಜಿ ಮಾಡಿದ್ದು ನನ್ನ ಮಗಳಲ್ವ, ಹಂಗಾಗಿ ನಾನು ಇಲ್ಲ ಮಗಳು ಹೇಳ್ತಿರೋದೇ ಸರಿ ಅಂದ್ಬಿಟ್ಟು, ಮಗಳೇ ನಾನು ನೀನು ಕುಡಿಯಲ್ಲ ಅಂತ ಅಂದೆ. ಡ್ಯಾಡಿ ಕುಡೀರಿ, ಅಪರೂಪಕ್ಕೆ ಒಂದೊಂದು ಸರಿ ಕುಡೀರಿ, ಹಂಗೆ ಮಗಳೇ ನೀವು ಕುಡೀರಿ ಅಂದರೆ ಮತ್ತೆ ನಾನು ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಅಂತ. ಆಲ್ಮೋಸ್ಟ್ 2-3 ತಿಂಗಳು ಕುಡಿಯೋದು ಬಿಟ್ಟಿದ್ದೆ. ಪದೇ ನಾನು ಡೈಲಿ ಕುಡಿತಾಯಿದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ಡೈಲಿ ಫೋನ್ ಮಾಡ್ತೀನಲ್ಲ, ಆಗಲಿ ನನಗೆ ಅನ್ನಿಸ್ತಾ ಇರುತ್ತೆ, ಯಪ್ಪ ದಿನ ಕುಡಿತಾಯಿದ್ದೀನಿ ಇಷ್ಟು ಕುಡ್ಕೋಣ ಅಂತ. ಹಾಗಾಗಿ ನನ್ನ ಮಗಳಿಗೆ ಕೇಳೋಕ್ಕೆ ಬೇಜಾರಾಗಿ ನಾನು ಕೇಳೋದೇ ಇಲ್ಲ, ಕುಡಿಯೋದು ಇಲ್ಲ. ಹಂಗಾಗಿ ನಾನು ಕುಡ್ತನ ಕಮ್ಮಿ ಮಾಡಿದ್ದೀನಿ. ಅದು ಕೂಡ ನನ್ನ ದೇಹನ ಇಳಿಸೋಕ್ಕೆ ಒಂದು ಪ್ರೋಸೆಸ್ಸು. ನನ್ನ ಮಗಳಿಗೋಸ್ಕರ ನಾನು ಚೆನ್ನಾಗಿ ಬದುಕಬೇಕಲ್ವ, ಅದಕ್ಕೋಸ್ಕರ. ಮಗ ಅವನು ರಾಜ್ಕುಮಾರ ಬರ್ತಾನೆ ಇನ್ನೊಂದು ಸ್ವಲ್ಪ ದಿನ, ನೋಡಿ ಹೆಂಗೆ ಆಯ್ತಾನೆ ಅಂತ. ನಮ್ಮ ಅಪ್ಪಾಜಿ ಅವನು ಅಪ್ಪಾಜಿ ಅಂತ ಯಾಕೆ ಕರಿತೀನಿ ಅಂತಂದರೆ, ಎಲ್ಲೋ ಅವ್ನು ನೋಡಿದಾಗ ನಮ್ಮ ಅಪ್ಪ ನೆನಪಾಯ್ತಾರೆ ಇನ್ನೊಂದು ಕಡೆ. ಹಾಗಾಗಿ ಅಪ್ಪಾಜಿ ಅಂತ ಕರಿತೀನಿ. ಅವನು ನಗು ಕೆಲವೊಂದು ಹಂಗೆ ಅಂತಾನೆ. ನಮ್ಮಪ್ಪ ಅವನು ಸರಿ ಸಿಟ್ಟು ಬಂದಾಗ ಹಿಂಗೆ ಅನ್ನೋದು. ಪಾಪ ನಮ್ಮ ಅಪ್ಪ ಇಲ್ಲಿವರೆಗೂ ನಮ್ಗೆ ಯಾವತ್ತೂ ಹೊಡೆದಿಲ್ಲ. ನನ್ನ ಮಕ್ಕಳಿಗೆ ಇಲ್ಲಿವರೆಗೂ ನಾನು ಜೋರು ಮಾಡಲ್ಲ, ಹೊಡೆಯೋದು ಇಲ್ಲ ಅಂತ. ಯಾಕೆಂದರೆ ನಮ್ಮ ಅಪ್ಪನ ಗುಣ ಅದು, ಆಯಿತಾ. ಅದು ನಮ್ಮ ಅಮ್ಮನ ಗುಣ ಒಂದಿಷ್ಟು ಕ್ಯಾರಿ ಆಗಿದೆ ನನಗೆ, ನಮ್ಮ ಅಪ್ಪನ ಗುಣವನ್ನು ಒಂದಿಷ್ಟು ಕ್ಯಾರಿ ಆಗಿದೆ ನನಗೆ. ಅದು ನನ್ನ ಪರ್ಸನಾಲಿಟಿನ ಈ ಥರ ಡೆವಲಪ್ ಮಾಡಿದೆ, ಅವ್ರ ಗುಣಗಳು, ಆಯಿತಾ. ನೀನು ಸತೀಶ್ ಹಿರೇಗೌಡನಲ್ಲಿ ಏನಾದರೂ ಒಂದು 2 ಇಷ್ಟಪಡ್ತಾ ಇದ್ದೀರಾ ಅಂದರೆ ಅದು ನಮ್ಮ ತಂದೆ ನಮ್ಮ ತಾಯಿದು 2 ಗುಣ. ಫೈನಲಿ ನಮ್ಮ ಕ್ಯಾಂಪಿಂಗ್ ಚಿಕನ್ ಫ್ರೈ ರೆಡಿಯಾಗಿದೆ. ಸತೀಶ್ ಹಿರೇಗೌಡರದು ಬಿಟ್ಟಿ ಭಾಷಣ ಕೇಳಿ ಸಾಕಾಗಿದ್ದವರು ಫೈನಲ್ ಪಾರ್ಟಿಗೆ ಬಂದಿದ್ದೀರಾ ಈಗ. ಒಳ್ಳೆ ಖಾರ, ಮಾತಾಡ್ತಾ ಖಾರ ನೆತ್ತಿಗೇರ್ಬಿಡ್ತು. ಸಕ್ಕತ್ತಾಗೈತೆ. ಆರಾಮ ಬಾ ತಡೆತ. ಜೀವನದಲ್ಲಿ ಇದ್ದಿದ್ದೆ ಅಲ್ಲ, ಕಷ್ಟ ಸುಖ ಏರು ಇಳಿತ ಅದು ಇದು ಇದ್ದಿದ್ದೆ. ಈ ಸಮಯ ನಮ್ಮದು ಎಂಜಾಯ್ ಮಾಡೋಣ, ಮಾಡ್ಕೊಂಡು ತಿನ್ನಿ. ಸೂಪರಾಗಿದೆ. ನೀವು ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿ ಲೈಫ್ನ. ಹಣ ಸಂಪಾದನೆ ಮಾಡಿ, ಹಣದ ಜೊತೆ ಜೀವನನ ಎಂಜಾಯ್ ಮಾಡಿ. ಯಾಕಂದರೆ ನೀವು ಸಂಪಾದನೆ ಮಾಡಿದ ಹಣನೂ ಒಂದಿನ ನಿಮಗೆ ಶತ್ರು ಆಗುತ್ತೆ. ಹಂಗಾಗಿ ಸಂಪಾದನೆ ಜೊತೆ ನಿಮಗೆ, ಇನ್ಯಾರಿಗೂ ಅಲ್ಲ, ನಿಮಗೆ ಎಲ್ಲಿ ಖುಷಿ ಕೊಡುತ್ತೆ ಆ ಜಾಗನ ನೀವು ಉಪಯೋಗಿಸ್ಕೊಳ್ಳಿ. ಸಂಪಾದನೆ ಮಾಡಿ ಎಲ್ಲರಿಗೂ ಮಾಡ್ತೀನಿ ಅಂತ ಹೋಗಿ ನಿಮ್ಮ ಹೊಟ್ಟೆಗೆ ನೀವು ಮೋಸ ಮಾಡ್ಕೊಂಡು, ನಿಮ್ಮ ಬಟ್ಟೆಗೆ ನೀವು ಮೋಸ ಮಾಡ್ಕೊಂಡು ಮಾಡಿದ್ರು ಆ ನೋವು ಯಾರಿಗೂ ಕೊನೆಗೆ ಒಂದಿನ ಗೊತ್ತಾಗಲ್ಲ. ಅದು ಮಕ್ಕಳೇ ಆಗಿರಲಿ, ಹೆಂಡ್ತಿನೇ ಆಗಿರಲಿ, ಅಪ್ಪನೇ ಆಗಿರಲಿ, ಅಮ್ಮನೇ ಆಗಿರಲಿ. ನಿಮ್ಮ ಸಂಕಟ ನಿಮಗೆ ಮಾತ್ರ ಗೊತ್ತು. ನಿಮ್ಮ ಶ್ರಮಕ್ಕೆ ನೀವು ಮಾತ್ರ ಬೆಲೆ ಕೊಡಬೇಕು, ಇನ್ಯಾರು ಕೊಡೋದು. ಯಾಕಂದರೆ ಅವ್ರು ನಿಮ್ಮ ನೋಡೋದಿರಲ್ಲ, ಅದನ್ನು ಅವ್ರು ಫೀಲು ಮಾಡಿರಲ್ಲ. ಹಂಗಾಗಿ ಸಂಪಾದನೆ ಮಾಡಿ, ಸೇವ್ ಮಾಡಿ, ಆದರೆ ಅದ್ರ ಜೊತೆ ಸಮಯನ ಎಂಜಾಯ್ ಮಾಡಿ. ತುಂಬ ಕಷ್ಟ ಕೊಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ದೇಹಕ್ಕೆ, ಮನಸ್ಸಿಗೆ. ಓಕೆ, ಈಗ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.